ಜೆಡಿಎಸ್ ಬಿಜೆಪಿ ಮೈತ್ರಿಗೆ ಕಗ್ಗಂಟಾಯಿತು. ದಕ್ಷಿಣ ಪದವೀಧರರ ಕ್ಷೇತ್ರ ಬಿಜೆಪಿ ಪಾಲಾಗಿದ್ದ ಕ್ಷೇತ್ರ ಕಿತ್ಕೊಂಡ್ರು. ಜೆಡಿಎಸ್ಗೆ ಈಗ ನೆಮ್ಮದಿನೇ ಇಲ್ಲ. ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಫೈನಲ್ ಆಗಿತ್ತು ಪಟ್ಟಿ. ಆಮೇಲೆ ಕೊನೆ ಕ್ಷಣದಲ್ಲಿ ಜೆಡಿಎಸ್ನವರು ಪಟ್ಟು ಹಿಡಿದ್ರು, ಇಲ್ಲ ನೀವು 4 ತಗೊಳ್ಳಿ, ನಮ್ಗೆ 2 ಕೊಡಿ ಅಂತ. 2 ಕೊಟ್ಬಿಟ್ರು. ಆದರೆ ಆಲ್ರೆಡಿ ಅನೌನ್ಸ್ ಆಗಿತ್ತು ಹೆಸರು. ಈಗ ಅವರು ಬಂಡಾಯ ಎದ್ದಿದ್ದಾರೆ. ಶ್ರೀಕಂಠೇಗೌಡರಿಗೆ ಟಿಕೆಟ್ ತಪ್ಪಿಸಿ ವಿವೇಕಾನಂದಗೆ ಟಿಕೆಟ್ ಕೊಟ್ಟಿದೆ ಜೆಡಿಎಸ್. ಈಗ ಅವರು ಮುನಿಸ್ಕೊಂಡಿದ್ದಾರೆ. ಪ್ರಬಲ ಆಕಾಂಕ್ಷಿಯಾಗಿದ್ದರು. ಆಲ್ರೆಡಿ ಕ್ಷೇತ್ರದಾದ್ಯಂತ ಓಡಾಡ್ತಾ ಇದ್ರು, ಪ್ರಚಾರದಲ್ಲಿ ತೊಡಗಿಸಿಕೊಂಡಿದ್ರು. KT ಶ್ರೀಕಂಠೇಗೌಡ ಮೈತ್ರಿ ಹಿನ್ನೆಲೆ ಕ್ಷೇತ್ರ ಜೆಡಿಎಸ್ ಪಾಲಾಗಿದ್ರು ಕೂಡ ಶ್ರೀಕಂಠೇಗೌಡರಿಗೆ ಟಿಕೆಟ್ ಇಲ್ಲ. ಕುತೂಹಲಕ್ಕೆ ಕಾರಣವಾಗಿದೆ ಶ್ರೀಕಂಠೇಗೌಡರ ಮುಂದಿನ ನಡೆ. ಟಿಕೆಟ್ ಕೈ ತಪ್ಪಿದ ಬೆನ್ನಲ್ಲೇ ಶಿಕ್ಷಕರ ಸಭೆ ಕರೆದ್ರು ಶ್ರೀಕಂಠೇಗೌಡರು. ಮೈಸೂರಿನಲ್ಲಿ ನಾಮಪತ್ರವನ್ನು ಸಲ್ಲಿಸಿಬಿಟ್ರು ಆಲ್ರೆಡಿ ನಿಂಗರಾಜೇಗೌಡ ಬಿಜೆಪಿಯವರು. ಒಂದು ಕಡೆ ಶ್ರೀಕಂಠೇಗೌಡ, ಮತ್ತೊಂದು ಕಡೆ ನಿಂಗರಾಜೇಗೌಡ. ಈಗ ಸಂಕಷ್ಟ ಎರಡೂ ಬಿಜೆಪಿಯವರಿಗೂ ಜೆಡಿಎಸ್ನವ್ರಿಗೂ. ಜೆಡಿಎಸ್ ಅಭ್ಯರ್ಥಿಗೆ ಇಬ್ಬಿಬ್ಬರು ಬಂಡಾಯಗಾರರು ಸವಾಲೀಗ. ಬಿಜೆಪಿ ನಾಯಕರು ಇದ್ರ ಬಗ್ಗೆ ಒಬ್ಬರು ಮಾತಾಡ್ತಾ ಇಲ್ಲ. ನಿಂಗರಾಜೇಗೌಡ ಹೇಳ್ತಿದ್ದಾರೆ, ಇಲ್ಲ ನಮ್ಮ ರಾಜ್ಯ ನಾಯಕರು ಒಪ್ಪಿಗೆ ತೆಗೆದುಕೊಂಡೇ ನಾನು ನಾಮಪತ್ರವನ್ನು ಸಲ್ಲಿಸಿದೆ ಅಂತೇಳಿ. ನಾಮಪತ್ರ ವಾಪಸ್ ತೆಗೆದುಕೊಳ್ಳೋಕೆ ಟೈಮ್ ಇದೆ. ಬಟ್ ಏನಾಗುತ್ತೆ, ಇದು ಮೈತ್ರಿಯಲ್ಲಿ ಎಲ್ಲವೂ ಸರಿ ಇಲ್ವಾ ಅನ್ನುವಂಥ ಒಂದು ಸಂದೇಶ ಪಾಸ್ ಆಗ್ತಾ ಇದೆ ಅಷ್ಟೇ. ಈಗ ನಿಂಗರಾಜೇಗೌಡರಿಗೆ ಫಸ್ಟ್ ಅನೌನ್ಸ್ ಆಗಿತ್ತು. ಆಮೇಲೆ ಏನಾಯಿತು, ಇವ್ರು ಕೇಳಿದಕ್ಕೆ ಒಂದನ್ನು ದಕ್ಷಿಣ ಬಿಟ್ಟುಕೊಟ್ರು, ಅಲ್ಲಿ ಟಿಕೆಟ್ ವಿವೇಕಾನಂದ ಕೊಟ್ಟರು. ಹಾಗಾಗಿನೇ ಈ ಬಂಡಾಯ ಶಮನ ಆಗುವ ಹಂತಕ್ಕೆ ಹೋಗ್ತಾ ಇಲ್ಲ. ಇಲ್ಲಿ ಆ ರೀತಿ ಇಲ್ಲ. ನಾವು 10 ಜನ ಆಸ್ಪಿರೆಂಟ್ ಇದ್ವಿ. 10 ಜನದಲ್ಲಿ ನನ್ನ ಹೆಸರು ಘೋಷಣೆ ಆದ ನಂತರ 9 ಜನ ನನ್ನ ಜೊತೆಗೆ ಇದ್ದಾರೆ. ನಾವು ಎಲೆಕ್ಷನ್ ಪ್ರಚಾರವನ್ನ ಶುರು ಮಾಡಿದ್ದೀವಿ, ತಯಾರಿಸನ್ನ ಶುರು ಮಾಡಿದ್ದೀವಿ. ನಾಳೆ ಒಂದು ಬೃಹತ್ ಸಭೆಯನ್ನ ಮಾಡಿ ನಮ್ಮ ರಾಜ್ಯದ ಅಧ್ಯಕ್ಷರು ಬರಬೇಕಾಗುತ್ತೆ. ಜೆಡಿಎಸ್ ಪಕ್ಷದಿಂದ ಯಾರು ಬರಬೇಕು ಅಂತ ರಾಜ್ಯ ನಾಯಕರು ನಿರ್ಧಾರವನ್ನು ಮಾಡ್ತಾರೆ. ಹಾಗಾಗಿ ನಾಳೆ ಮತ್ತೊಮ್ಮೆ ಬಂದು ನಾವು ಇನ್ನೊಂದು ಸೆಟ್ಟನ್ನ ನಾಮಪತ್ರವನ್ನು ಕೊಟ್ಟು ಆಗ್ಬೇಕು. ಹೌದೌದು, ಎಲ್ಲ ನಮ್ಮ ರಾಜ್ಯದ ಎಲ್ಲ ವರಿಷ್ಠರಿಗೆ, ನಮ್ಮ ಸಂಘ ಪರಿವಾರದ ಮುಖಂಡರು ತಿಳಿಸಿ ಈ ರೀತಿ ಸಮಯ ಚೆನ್ನಾಗಿದೆ ಅಂತ ಮಾಡ್ಬಿಟ್ಟು ಬನ್ನಿ ಅಂತ ಹೇಳಿ. ಹೌದೌದು, ಇಲ್ಲ ಬಿ ಫಾರಂ ಕೊಡ್ತಾರೆ. ಕೊಡ್ಲಿಲ್ಲ ಅನ್ನೋ ಪ್ರಶ್ನೆನೇ ಬರೋದಿಲ್ಲ. ಕೊಡ್ಲಿಲ್ಲ ಅಂತ ನಾನು ಇವತ್ತು ಮಾಡ್ತಿರ್ಲೇ ಇಲ್ಲ. ಎಲ್ಲ ವರಿಷ್ಠರು ಗಮನಕ್ಕೆ ತಂದು ಸಮಯ ಚೆನ್ನಾಗಿದೆ. ಆಕ್ಚುಲಿ ನಿನ್ನೆ ಮಾಡ್ಬೇಕಾಯ್ತು, ಡಾಕ್ಯುಮೆಂಟೇಶನ್ ಒಂದಷ್ಟು ಪ್ರಿಪರೇಷನ್ ಆಗಿಲ್ಲ. ಇಲ್ಲ ಅದು ಬೆಂಗಳೂರಿಗೆ ಹೋದ ನಂತರ ಇಲ್ಲ ಬಿ ಫಾರಂ ಸಿಕ್ಕಿಲ್ಲ ಅಂತಲ್ಲ. ಇಲ್ಲ ಬಿ ಫಾರಂ ಸಿಕ್ಕಿಲ್ಲ ಅಂತ ಅನ್ನೋ ಪ್ರಶ್ನೆ ಇಲ್ಲ. ನಾನು ಮೊದ್ಲು ಹೇಳ್ದಂಗೆ ನಾನು ಶನಿವಾರ ರಾತ್ರಿನೇ ಯಾರ್ಯಾರು ಫೋನ್ ಮಾಡಿದ್ದಾರೆ ಅವ್ರಿಗೆ ಹೇಳಿದ್ದೀನಿ, ಮೇ 16ನೇ ತಾರೀಕು ಬೆಳಿಗ್ಗೆ 11 ಗಂಟೆಗೆ ನಾವು ಇಲ್ಲಿ ನಾಮಿನೇಷನ್ ಫೈಲ್ ಮಾಡ್ತೀವಿ ಅಂತ. ಅದ್ರಲ್ಲೇನು ಬದಲಾವಣೆ ಇಲ್ಲ. ಇವತ್ತೇನು ದಿವಸ ಚೆನ್ನಾಗಿದೆ ಅನ್ನೋ ಕಾರಣಕ್ಕೋಸ್ಕರ ನಾವು ಶಾಸ್ತ್ರ, ಜ್ಯೋತಿಷ್ಯ, ಸಂಪ್ರದಾಯ, ಸಂಸ್ಕೃತಿಯನ್ನು ನಂಬೋದು ದೃಷ್ಟಿಯಿಂದ ಇವತ್ತು ಬಂದು ಇಲ್ಲ ಅಂತಿಮವಾಗಿ ವ್ಯತ್ಯಾಸ ಆಗುತ್ತೆ ಅನ್ನೋ ಪ್ರಶ್ನೆಯೇ ಇಲ್ಲ. ನನಗೆ 100ಕ್ಕೆ